ಏನು ಚಡ್ಚಾಣ ತಾಲೂಕಿನಲ್ಲಿ ಇವತ್ತು ನಮ್ಮ ಹಿರಿಯರಾರು ನಮ್ಮ ನೌಕರರ ಶಿಕ್ಷಕರ ಸಂಘಟನೆಯ ನಾಯಕರಾದಂತ ಎಸ್ ಪಾಟೀಲ್ ರವರು ಅವರ ಮೇಲೆ ಏನು ದೌರ್ಜನ್ಯ ಆಗಿದೆ, ಅವರ ಮೇಲೆ ಏನು ಒಬ್ಬ ರೌಡಿ ಶೀಟರ್ ಅಂತ ಅಣ್ಣಪ್ಪ ಪೂಜಾರಿಯನ್ನವರು KRS ಪಕ್ಷ ಅಂತ ಹೇಳ್ಕೊಂಡು ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಶಾಲೆಯಲ್ಲಿ ಮಕ್ಕಳ ಮತ್ತು ಗುರುಗಳ ಮತ್ತು ಗುರುಮಾತೆಯರ ಏನು ವಿಡಿಯೋ ಚಿತ್ರೀಕರಣ ಮಾಡಿ ಏನು ಮಾಧ್ಯಮಗಳಿವೆ ಆ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಮಾನವನ್ನ ಏನು ಕಳೆದಿದ್ದಾರೆ, ಏನು ಹಾನಿ ಮಾಡಿದ್ದಾರೆ, ಅವರಿಗೆ ನಾವು ತಕ್ಕ ಶಿಕ್ಷೆ ಆಗಬೇಕು. ಅವರಿಗೆ ಇವತ್ತೇನಪ್ಪಾ ಅಂತಂದ್ರೆ ಬಹಳ ನೋವನ್ನು ಕೊಟ್ಟಿದ್ದಾರೆ. ಅವರು ಆ ನೋವನ್ನ ಅನುಭವಿಸಿ ಕೆಲವರು ನಮ್ಮ ಮಿತ್ರರು ಹೇಳಿದ್ರು, ಸರ್ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು, ಏನ್ ಸರ್ಕಾರ ನಮಗೆ ರಕ್ಷಣೆ ಒದಗಿಸ್ತಾ ಇದೆ ಅಂತೇಳಿ ಶಿಕ್ಷಕರ ಮೇಲೆ ಆದಂತ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ನಾವು ಮಾನ್ಯ SP ಸಾಹೇಬರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಆಗಮಿಸಿದ್ದೇವೆ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಇವತ್ತು SP ಸಾಹೇಬರಾಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ಇವತ್ತು ನೂರಾರು ಸಾವಿರ ಸಂಖ್ಯೆಯಲ್ಲಿ ನಾವೆಲ್ಲ ಶಿಕ್ಷಕರು ಬಂದು ಇಲ್ಲಿ ಸೇರಿದ್ದೇವೆ. ಇವತ್ತು ನಮ್ಮ DDP ಅವರು ಹಿಡ್ಕೊಂಡು BO ಹಿಡ್ಕೊಂಡು ನಮ್ಮಲ್ಲಿ ECO ಹಿಡ್ಕೊಂಡು ಎಲ್ಲಾ ಮಾರ್ಗದರ್ಶಕರು ನಮಗೆಲ್ಲ ಬಂದಿಕರಿ ಮಾರ್ಗದರ್ಶನ ಮಾಡ್ತಿರ್ತಾರ. ಅದರ ಮಧ್ಯದೊಳಗೆ ನಮ್ಮ ಶಿಕ್ಷಕರು ಲೋಪಗಳನ್ನು ಮಾಡಿದ್ರೆ ಅದಕ್ಕೆ ಇಲಾಖೆ ನಿಯಮಗಳಿದಾವು, ಆ ಪ್ರಕಾರ ಕ್ರಮ ಕೈಗೊಳ್ಳಿ. ಆದ್ರ ಇವ್ರು ಏನು ಸಂಬಂಧ ಇರ್ಲಾರ್ದೇ ಬಂದು ಶಿಕ್ಷಕರಿಗೆ ಹರಾಸ್ಮೆಂಟ್ ಮಾಡ್ತೀವತ್ತಂದ್ರ ನಾವು ಮುಂದಿನ ದಿನಮಾನದಲ್ಲಿ ಕೇಳುವುದಿಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ FRI ಮಾಡಿದೆ, ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಅರೆಸ್ಟ್ ಆಗಿ ಅವರು ಕೂಡ ಜೈಲಿನಲ್ಲಿ ಇದ್ದಾರೆ. ಈಗ ಆ ಮುಂದಿನ ದಿನಮಾನದಲ್ಲಿ ಒಂದ್ ವೇಳೆ ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡು ಶಿಕ್ಷಕರಿಗೆ ಆದ ಅನ್ಯಾಯವನ್ನ ಸರಿಪಡಿಸೇ ಇದ್ದಲ್ಲಿ ನಾವು ಉಗ್ರವಾದಂತಹ ಹೋರಾಟ ಜಿಲ್ಲೆಯಲ್ಲಿ ಎಲ್ಲಾ ಶಾಲೆಗಳನ್ನು ಬಂದ್ ಮಾಡಿ ನಾವು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡಬೇಕಾಗ್ತದೆ. ನಕಲಿ ಪತ್ರಕರ್ತನ ಹೆಸರಿನಲ್ಲಿ ಸರ್ಕಾರಿ ನೌಕರರಿಗೆ ಕಿರುಕುಳವ. ವಿಜಯಪುರ ಜಿಲ್ಲಾಧಿಕಾರಿಗೆ ದೂರು, ಕ್ರಮಕ್ಕೆ ಆಗ್ರಹ. ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ಸರ್ಕಾರಿ ನೌಕರರು, ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗೆ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಚಡಚಣ ಗ್ರಾಮದ ನಿವಾಸಿ ಅನ್ನಪ್ಪ ಪೂಜಾರಿ ಕೋಳಿ ಎಂಬಾತ ತಾನು ಪತ್ರಕರ್ತ ಹಾಗೂ KRS ಪಕ್ಷದ ಕಾರ್ಯಕರ್ತ ಎಂದು ಹೇಳಿಕೊಂಡು ಸರ್ಕಾರಿ ಶಾಲೆಗಳು ಹಾಗೂ ಕಚೇರಿಗಳಿಗೆ ಕಚೇರಿ ವೇಳೆಯಲ್ಲೇ ಅನಧಿಕೃತವಾಗಿ ಪ್ರವೇಶಿಸುತ್ತಿದ್ದು, ಕರ್ತವ್ಯದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ವಿನಾಕಾರಣ ಬೆದರಿಸುವುದರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಇದೇ ವೇಳೆ ಶಾಲೆಗಳ ತರಗತಿ ಕೊಠಡಿಗಳಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸುವುದು, ವಿದ್ಯಾರ್ಥಿನಿಯರ ಸೇರಿದಂತೆ ಮಕ್ಕಳ ವಿಡಿಯೋಗಳನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡುತ್ತಿರುವುದರಿಂದ ಮಕ್ಕಳ ಸುರಕ್ಷತೆ, ಗೌಪ್ಯತೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ದೂರಲಾಗಿದೆ. ಮನವಿಯಲ್ಲಿ ಮತ್ತೊಂದು ಗಂಭೀರ ಆರೋಪವಾಗಿ ವಿಜಯಪುರ ಜಿಲ್ಲಾ KRS ಪಕ್ಷದ ಶಿವಾನಂದ ಯಡಹಳ್ಳಿ ಎಂಬವರು ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕರ್ನಾಟಕದ ಶಿಕ್ಷಕರ ವಿರುದ್ಧ ಅವಹೇಳನಕಾರಿ ಭಾಷೆ ಬಳಸಿರುವುದಾಗಿ ಹೇಳಲಾಗಿದೆ. ಕೆಲವು ಶಿಕ್ಷಕರು ಹಾಗೂ ಅವರ ಕುಟುಂಬದ ಸದಸ್ಯರ ಬಗ್ಗೆ ಕೀಳುಮಟ್ಟದ ಹೇಳಿಕೆಗಳನ್ನು ನೀಡಿರುವುದರ ಜೊತೆಗೆ ಎಸ್ ಪಾಟೀಲ್ ಹಾಗೂ ಮಕಾಂದರ್ ಎಂಬ ಶಿಕ್ಷಕರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಸುಳ್ಳು ಆರೋಪ ಮಾಡಿ ವೈಯಕ್ತಿಕ ತೇಜೋವಧೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಎಲ್ಲಾ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ಕಾನೂನುಬದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿದಾರರು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. RTI ಕಾರ್ಯಕರ್ತರಂತ ಹೇಳ್ಕೊಂಡ್ಬಿಟ್ಟು ಡೂಪ್ಲಿಕೇಟ್ ID ಮಾಡ್ಕೊಂಡು ಅಥವಾ ಹೆಂಗೋ ನಾ RTI ಕಾರ್ಯಕರ್ತನ ಅಂತೇಳಿ ಒಂದು ಪೋಸ್ಟಲ್ ಆರ್ಡರ್ ಒಂದು ಅರ್ಜಿ ಹಚ್ಚಿ ಇವತ್ತೇನಪ್ಪಾ ಅಂತಂದ್ರೆ ಶಾಲೆಯಲ್ಲಿ ಅವ್ರ ಕಾನೂನು ಚೌಕಟ್ಟಿನಲ್ಲಿ ಕೇಳಿ ಇವತ್ತು ವೈಯಕ್ತಿಕ ಮಾಹಿತಿಗಳನ್ನ ಕೇಳುವಂತ ಅಧಿಕಾರ ಅವರಿಗಿಲ್ಲ. ಇವತ್ತು ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ ನೋಡ್ರಿ. ಇವತ್ತು RTI ಆಕ್ಟ್ ಕಾಯ್ದೆ ಪ್ರಕಾರ ಅಲ್ಲಿ ಏನ್ ಕೇಳ್ಬೇಕಾಗಿತ್ತು ಅದನ್ನ ಕೇಳಿದ್ರೆ ಯಾರಾದ್ರೂ ಕೊಡ್ತಾರ, ನಮ್ಮ ಅಧಿಕಾರಿಗಳು ಕೊಡ್ತಾರ, ನಮ್ಮ ಹೆಡ್ ಮಾಸ್ಟರ್ ಕೊಡ್ತಾರೆ, ಎಲ್ಲಾನು ಕೊಡ್ತಾರ. ಆದ್ರೆ ಆ ಆಕ್ಟ್ ನಲ್ಲಿ ಇರ್ತಕ್ಕಂತ ವ್ಯವಸ್ಥೆನ ಅವರು ಬರ್ಕೊಂಡು ಅದನ್ನ ಯಾಕೆ ಕೊಡಂಗಿಲ್ಲ, ಕೊಡ್ಲಿಲ್ಲ ಅಂದ್ರೆ ನೀ ಇಲ್ಲಿ ಬಾ ಅಲ್ಲಿ ಬಾ ಅಂತ ಹೇಳಿ ಧಮಕಿ ಹಾಕಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡುವಂತ ಕೆಲಸನೂ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೆದಿದೆ. ಅಂತ ಡೂಪ್ಲಿಕೇಟ್ RTI ಕಾರ್ಯಕರ್ತರನ್ನ ತಾವೇನಪ್ಪಾ ಅಂತಂದ್ರೆ ನಿಯಂತ್ರಣದಲ್ಲಿ ತಂದು ಇವತ್ತ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಏನು ಭಯದ ವಾತಾವರಣ ಮೂಡಿದೆ, ಆ ಭಯದ ವಾತಾವರಣದಿಂದ ಕೆಲವೊಂದಿಷ್ಟು ಜನ ನೌಕರಿ ಮಾಡಲಾರ್ದಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ದಯವಿಟ್ಟು ಆ RTI ಕಾರ್ಯಕರ್ತರು, ಡೂಪ್ಲಿಕೇಟ್ RTI ಕಾರ್ಯಕರ್ತರು ಯಾರ್ಯಾರು ಇದಾರಲ್ಲ ಅವ್ರ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಎಲ್ಲಾ ಜಿಲ್ಲೆಯ ಶಿಕ್ಷಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘ.
ಅಧ್ಯಕ್ಷ ಗಣತಿವತ್ತ ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಆದಂತಹ ಸರ್ಕಾರಿ ನೌಕರಿಗೆ ಒಂದು ಯೋಜನೆಯನ್ನು ತಂದಿದೆ. ಅದೇನಪ್ಪಾ ಅಂತಂದ್ರ ಆರೋಗ್ಯ ಸಂಜೀವಿನಿ ಅಂತ ಹೇಳಿ, ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರೀ. ಈಗ ಸರ್ಕಾರಿ ನೌಕರರಿಗೆ ಯಾವುದೇ ಆಸ್ಪತ್ರೆಗೆ ಹೋದ್ರು ಅಲ್ಲಿ ₹1 ಕೂಡ ತಗೋಬಾರ್ದು. ನಮಗೆ ಏನೇ ಇವತ್ತ ಆರೋಗ್ಯದಲ್ಲಿ ಏರ್ಪೇರ್ಗಳಾದ್ರೆ ಅಥವಾ ಆರೋಗ್ಯ ಕೈ ಕೊಟ್ರೆ ಅದನ್ನೇನಪ್ಪಾ ಅಂತಂದ್ರ ಆ ಯಾವ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತೇವೆ ಆ ಆಸ್ಪತ್ರೆಯವರು ₹1 ತಗೊಳ್ಳಾರ್ದೆ ನಮಗೆಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಮಗೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆರೋಗ್ಯ ಸಂಜೀವನಿ ಯೋಜನೆ ಸರ್ಕಾರ ಜಾರಿಗೆ ತರುಕಿತ ಪೂರ್ವದಲ್ಲಿ ನಮಗೇನಪ್ಪಾ ಅಂತಂದ್ರ ಏನ್ ಸರ್ಕಾರಿ ನಾವೇನ್ ಬೇರೆ ಆಸ್ಪತ್ರೆಗೆ ತೋರಿಸ್ಕೊಂತೀವಲ್ರಿ, ಆ ಆಸ್ಪತ್ರೆ ಒಳಗೇನಪ್ಪಾ ಎಷ್ಟು ಬಿಲ್ ಖರ್ಚಾಗ್ತದ ಆ ಬಿಲ್ ಏನಪ್ಪಾ ಅಂತಂದ್ರೆ ಮೆಡಿಕಲ್ ರಿಅಂಬರ್ಸ್ಮೆಂಟ್ ಅಂತ ಕೊಡ್ತಿದ್ರು. ಆದ್ರೆ ನಾವು ₹350 ₹500 ಇವು ನಾವು ಅವಾಗ ಸರ್ಕಾರ ನಮಗೆ ಕೊಡ್ತಿತ್ತು. ಈಗ ಸರ್ಕಾರ ₹850 ನಮ್ಮ ಸ್ಯಾಲರಿ ನಮ್ಮ ವೇತನದಿಂದ ಆಟೋಮೆಟಿಕ್ ಆಗಿ ಕಟಾವಣೆ ಆಗ್ಬಿಡ್ತದ್ರಿ. ಯಾಕಂದ್ರೆ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಂಬಂಧ. ಆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರ ಈಗ ಯಾವ ಆಸ್ಪತ್ರೆಗೆ ಹೋದ್ರು, ಸರ್ಕಾರಿ ಆಸ್ಪತ್ರೆ ಬಿಟ್ರೆ ಯಾವ ಆಸ್ಪತ್ರೆಗೆ ಹೋದ್ರು ಅವ್ರು ನಮಗ ಫ್ರೀ ಆಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅದಕ್ಕೇನಪ್ಪಾ ಅಂತಂದ್ರ ಸರ್ಕಾರ ಈ ಜಿಲ್ಲಾಡಳಿತ ಅದನ್ನ ಮಧ್ಯಪ್ರವೇಶಿಸಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಸರ್ಕಾರಿ ನೌಕರರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ಇವತ್ತು ಜಿಲ್ಲಾ ಶಿಕ್ಷಕರ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲೆಯ ಎಲ್ಲಾ ಘಟಕದ ಪದಾಧಿಕಾರಿಗಳು ಅಧ್ಯಕ್ಷರು ಇವತ್ತು ನಮ್ಮ ಶಿಕ್ಷಕರ ಮೇಲೆ ಆದಂತ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಾವು ಮಾನ್ಯ SP ಸಾಹೇಬರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಆಗಮಿಸಿದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಘಟಕಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ಮತ್ತು ನೊಂದ ಶಿಕ್ಷಕ ಬಳಗ, ಗುರುಮಾತೆಯರು, ಗುರುಗಳೆಲ್ಲರೂ ಆಗಮಿಸಿದ್ದಾರೆ. ಏನು ಚಡ್ಚಾಣ್ ತಾಲೂಕಿನಲ್ಲಿ ಇವತ್ತು ನಮ್ಮ ಹಿರಿಯರಾರು, ನಮ್ಮ ನೌಕರರ ಶಿಕ್ಷಕರ ಸಂಘಟನೆಯ ನಾಯಕರಾದಂತ SS ಪಾಟೀಲ್ ರವರು ಅವರ ಮೇಲೆ ಏನು ದೌರ್ಜನ್ಯ ಆಗಿದೆ, ಅವರ ಮೇಲೆ ಏನು ಒಬ್ಬ ರೌಡಿ ಶೀಟರ್ ಅಂತ ಅಣ್ಣಪ್ಪ ಪೂಜಾರಿ ಅನ್ನೋರು KRS ಪಕ್ಷ ಅಂತ ಹೇಳ್ಕೊಂಡು ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಶಾಲೆಯಲ್ಲಿ ಮಕ್ಕಳ ಮತ್ತು ಗುರುಗಳ ಮತ್ತು ಗುರುಮಾತೆಯರ ಏನು ವಿಡಿಯೋ ಚಿತ್ರೀಕರಣ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಏನು ಮಾಧ್ಯಮಗಳಿವೆ ಆ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಮಾನವನ್ನ ಏನು ಕಳೆದಿದ್ದಾರೆ, ಏನು ಹಾನಿ ಮಾಡಿದ್ದಾರೆ, ಅವರಿಗೆ ನಾವು ತಕ್ಕ ಶಿಕ್ಷೆ ಆಗಬೇಕು. ನಾವು ಸಮಾಜವನ್ನ ನಿರ್ಮಾಣ ಮಾಡುವಂತಹ ಒಂದು ಇಲಾಖೆ ಇದು. ನಾವೆಲ್ಲ ಶಿಕ್ಷಕರು ಇಂದಿನ ನಮ್ಮ ದೇಶದ ಭವಿಷ್ಯದಲ್ಲಿ ಏನು ಪೀಳಿಗೆಯನ್ನು ಬೆಳೆಸಬೇಕಾಗಿದೆ ಅಂತ ಒಂದು ನಾಗರಿಕರನ್ನ ತಯಾರು ಮಾಡುವಂತಹ ಏನು ಶಿಕ್ಷಕರಿದ್ದೀವಿ ಅಂತವರಿಗೆ ಇವತ್ತೇನಪ್ಪಾ ಅಂತಂದ್ರೆ ಬಹಳ ನೋವನ್ನು ಕೊಟ್ಟಿದ್ದಾರೆ. ಅವರು ಆ ನೋವನ್ನ ಅನುಭವಿಸಿ ಕೆಲವರು ನಮ್ಮ ಮಿತ್ರರು ಹೇಳಿದ್ರು, ಸರ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು, ಏನ್ ಸರ್ಕಾರ ನಮಗೆ ರಕ್ಷಣೆ ಒದಗಿಸ್ತಾ ಇದೆ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಇವತ್ತು SP ಸಾಹೇಬರಾಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ಇವತ್ತು ನೂರಾರು ಸಾವಿರ ಸಂಖ್ಯೆಯಲ್ಲಿ ನಾವೆಲ್ಲ ಶಿಕ್ಷಕರು ಬಂದು ಇಲ್ಲಿ ಸೇರಿದ್ದೇವೆ. ಇವತ್ತು ನಮ್ಮ ಶಿಕ್ಷಕರಷ್ಟೇ ಅಲ್ಲ, ಇವತ್ತು ರಾಜ್ಯದ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಇವತ್ತು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಇವತ್ತು ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಇವರು ಆರೋಗ್ಯ ಇಲಾಖೆ ಆಗಿರ್ಬೋದು, ಇಲ್ಲಿ ಹೋಗಿ ಬರೇ ವಿಡಿಯೋ, ಈಗ ನೀವೆಲ್ಲಾರು ಪತ್ರಕರ್ತರಿದ್ದೀರಿ, ನೀವೆಲ್ಲಾರು ಸುಮಾರು ವರ್ಷಗಳಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ. ನೀವು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಸುದ್ದಿಗಳನ್ನ ನೀವು ಮಾಡ್ತಾ ಸಮಾಜ ಪರಿವರ್ತನೆಯಲ್ಲಿ ನಿಮ್ದು ಬಹಳ ಮುಖ್ಯವಾದಂತಹ ಪಾತ್ರ ಇರ್ತದ್ರಿ. ಅದನ್ನ ನಮ್ಮಲ್ಲಿ ಅವ್ರು ಬಂದು ಗೈಡ್ ಮಾಡ್ಲೇಬೇಕಾದ್ರೆ ಹೀಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತೇಳಿ ಇವತ್ತ ಎಲ್ಲಾ ವ್ಯವಸ್ಥೆಯಲ್ಲಿ ಇವತ್ತ ನಮಗೆ ಮೇಲುಸ್ತುವಾರಿ ಸಮಿತಿ ಶಾಲೆಯಲ್ಲಿ SDM ಚಂದ್ರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇರ್ತದ್ರಿ. ಆ ಸಮಿತಿಯವರು ಪ್ರತಿ ತಿಂಗಳಿಗೊಮ್ಮ ನಮ್ಮಲ್ಲಿ ಮೀಟಿಂಗ್ ಮಾಡ್ತೇವೆ. ಆಮೇಲೆ ಜನಪ್ರತಿನಿಧಿಗಳು ಬರ್ತಾರ, ಶಾಸಕರು ಬರ್ತಾರ, ಸಚಿವರು ಬರ್ತಾರ, ಇವತ್ತು ತಹಸೀಲ್ದಾರ್ ಇಟ್ಕೊಂಡು DC ಅವ್ರು ಇಟ್ಕೊಂಡು ಇವತ್ತು ನಮ್ಮ DDP ಅವ್ರು ಇಟ್ಕೊಂಡು BO ಇಟ್ಕೊಂಡು ನಮ್ಮಲ್ಲಿ ECO ಇಟ್ಕೊಂಡು ಎಲ್ಲಾ ಮಾರ್ಗದರ್ಶಕರು ನಮಗೆಲ್ಲ ಬಂದಿಕರಿ ಮಾರ್ಗದರ್ಶನ ಮಾಡ್ತಿರ್ತಾರ. ಅದ್ರ ಮಧ್ಯದೊಳಗೆ ನಮ್ಮ ಶಿಕ್ಷಕರು ಲೋಪಗಳನ್ನು ಮಾಡಿದ್ರೆ ಅದಕ್ಕೆ ಇಲಾಖೆ ನಿಯಮಗಳದಾವು, ಆ ಪ್ರಕಾರ ಕ್ರಮ ಕೈಗೊಳ್ಳಿ. ಆದ್ರ ಇವ್ರು ಏನು ಸಂಬಂಧ ಇರ್ಲಾರ್ದೆ ಬಂದು ಶಿಕ್ಷಕರಿಗೆ ಹರಾಸ್ಮೆಂಟ್ ಮಾಡ್ತೀವತ್ತಂದ್ರ ನಾವು ಮುಂದಿನ ದಿನಮಾನದಲ್ಲಿ ಕೇಳುವುದಿಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ
FRI ಮಾಡಿದೆ. ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಅರೆಸ್ಟ್ ಆಗಿ ಅವರು ಕೂಡ ಜೈಲಿನಲ್ಲಿ ಇದ್ದಾರೆ. ಈಗ ಆ ಮುಂದಿನ ದಿನಮಾನದಲ್ಲಿ ಒಂದ್ ವೇಳೆ ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡು ಶಿಕ್ಷಕರಿಗೆ ಆದ ಅನ್ಯಾಯವನ್ನ ಸರಿಪಡಿಸೇ ಇದ್ದಲ್ಲಿ ನಾವು ಉಗ್ರವಾದಂತಹ ಹೋರಾಟ ಜಿಲ್ಲೆಯಲ್ಲಿ ಎಲ್ಲಾ ಶಾಲೆಗಳನ್ನು ಬಂದ್ ಮಾಡಿ ನಾವು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ್ಬೇಕಾಗ್ತದೆ. ಅದಕ್ಕೇನಪ್ಪಾ ಅಂತಂದ್ರ ನಿಮ್ಮ ಮಾಧ್ಯಮದ ಮುಖಾಂತರ ಏನ್ ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರ, ಇವತ್ತ ನಮ್ಮ ಶಿಕ್ಷಕರಿಗೆ ನೋವಾಗಿದೆ, ಏನ್ ಅನ್ಯಾಯ ಆಗಿದೆ, ಇವತ್ತ ನೊಂದ್ಕೊಂಡು ನಮ್ಮ ಮಾನ ಹೋಗೈತೆ ಅಂತ ಹೇಳಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರ, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅದಕ್ಕೆ ಜವಾಬ್ದಾರಿ ಯಾರು? ಆ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಯಾರು ಜವಾಬ್ದಾರಿ ಇದ್ರಿ? ಯಾರು ಜವಾಬ್ದಾರಿ ಇರಂಗಿಲ್ಲ. ನಿಮಗೆ ಈ ರೀತಿಯಾದಂತ ಒಂದು ಹರಾಸ್ಮೆಂಟ್ ಏನಾಗಿದೆ ಅಲ್ಲ, ಆ ಹರಾಸ್ಮೆಂಟ್ ಆದಂತ ಮಾಡಿದಂತ ಏನ್ ಇದಾರೆ ಅವರು ಅಣ್ಣಪ್ಪ ಪೂಜಾರಿ ಅಂಡ್ ಗ್ಯಾಂಗ್, ಅವ್ರಿಗೇನಪ್ಪಾ ಅಂತಂದ್ರ ನಮ್ಮ ಒಂದು ಜಿಲ್ಲಾಡಳಿತದ ಮುಖಾಂತರ ನಾವೇನ್ ಕೇಳ್ಕೊತೀವಪ್ಪ ಅಂತಂದ್ರ ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರಿಗೇನಪ್ಪಾ ಅಂತಂದ್ರ ನಮ್ಮ ಶಿಕ್ಷಕರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.